ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ನಿಮಗೆ 5 ಹೊಸ ಫೀಚರ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೊಂಥರ ಹಿಡನ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಸೊ ಯಾವ ಒಂದು ಫೀಚರ್ಸ್ಗಳು, ಒಂದು ಬೆಸ್ಟ್ ಫೀಚರ್ಸ್ಗಳು ವಾಟ್ಸಪ್ಪಲ್ಲಿದೆ ಅಂತ ನಾವು ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ವಾಟ್ಸಪ್ಪಲ್ಲಿ ಹೊಸ ಫೀಚರ್ಸ್ಗಳು ಬರ್ತಾನೆ ಇದೆ. ಅದರಲ್ಲಿ ಮೊದಲನೇ ಫೀಚರ್ ಬಗ್ಗೆ ನಾನು ಹೇಳೋದಾದರೆ ವಾಟ್ಸಪ್ ಪೇಮೆಂಟ್ಸ್ ಅಂತ ಹೇಳ್ಬೋದು. ಸೊ ವಾಟ್ಸಪ್ಪಲ್ಲಿ ನೀವು ಪೇಮೆಂಟು ಕೂಡ ನೀವು ಮಾಡ್ಬೋದು, ಅದು ನಿಮಗೂ ಕೂಡ ಗೊತ್ತಿರೋದೆ. ಸೊ ಪೇಮೆಂಟ್ ಹೇಗೆ ಮಾಡೋದು ಅಂತಂದರೆ ಸಿಂಪಲ್, ಇಲ್ಲಿ ನೀವು ಅಟ್ಯಾಚ್ ಫೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿ ಪೇಮೆಂಟ್ನ ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಹಾಕ್ಬಿಟ್ಟು ನೀವು ಆರಾಮಾಗಿ ದುಡ್ಡನ್ನು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ನೀವು ವಾಟ್ಸಪ್ಪಲ್ಲೇ ನೀವು ಆರಾಮಾಗಿ ಶೇರ್ನ ಮಾಡ್ಬೋದು. ಸೊ ಇದು ಬಂದಿರುವಂಥ ಮೊದಲನೇ ಫೀಚರ್. ಇನ್ನು ಎರಡನೇ ಫೀಚರ್ ಬಂದು ವಾಲ್ಪೇಪರ್. ಸೊ ವಾಲ್ಪೇಪರ್ ನಿಮ್ಗೆ ಇಷ್ಟ ಬಂದಿದ್ದು ವಾಲ್ಪೇಪರ್ನ ನೀವು ಇಟ್ಕೋಬೋದು. ಆಯಿತಾ? ಸೊ ಇವಾಗ ಮೊದಲು ಹೆಂಗಿತ್ತು ಅಂತಂದರೆ, ಈಗ ಯಾವುದೋ ಒಂದು ಚಾಟ್ ಬಾಕ್ಸಲ್ಲಿ ನೀವು ವಾಲ್ಪೇಪರ್ನ ನೀವು ಚೇಂಜ್ ಮಾಡ್ತೀರಾ ಅಂತಂದರೆ ಅದು ಎಲ್ಲರಿಗೂ ಕೂಡ ಅಪ್ಲೈ ಆಗ್ತಿತ್ತು. ಇವಾಗ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೆ ಇಟ್ಕೋಬೋದು. ನೀವು ಹೆಂಗೆ ಇಟ್ಕೊಳ್ಳೋದು ಅಂತಂದರೆ ಸಿಂಪಲ್ ವಾಟ್ಸಪ್ನ ನೀವು ಓಪನ್ ಮಾಡಿಕೊಂಡು, ಸೊ ಇಲ್ಲಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ವಾಲ್ಪೇಪರ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಬರುತ್ತೆ, ವಾಲ್ಪೇಪರ್ ಡಿಮ್ಮಿಂಗ್ ಅಂತ. ಇದನ್ನು ಜಾಸ್ತಿ ಮಾಡಿದ್ರೆ ಫುಲ್ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ ಬ್ಲ್ಯಾಕ್ ಆಗುತ್ತೆ. ಸೊ ಕಮ್ಮಿ ಮಾಡಿದ್ರೆ ಕೆಳಗಡೆ ಅಂದರೆ ಚಾಟ್ ಬಾಕ್ಸಲ್ಲಿ ಒಂದು ಸಣ್ಣ ಸ್ಟಿಕ್ಕರ್ಸ್ಗಳು ಕಾಣಿಸ್ತಾ ಇರುತ್ತೆ. ಆ್ಯಂಡ್ ನೀವು ಫೋಟೋಸ್ಗಳನ್ನ ಇಟ್ಕೋಬೇಕು ವಾಲ್ಪೇಪರ್ಗೆ ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಫೋಟೋಸ್ನ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಸೆಟ್ ವಾಲ್ಪೇಪರ್ ಕೊಟ್ಟರೆ ಈ ಒಂದು ವಾಲ್ಪೇಪರ್ ಈ ಒಂದು ಚಾಟಿಗೆ ಮಾತ್ರ ಸೆಲೆಕ್ಟ್ ಆಗುತ್ತೆ, ಬೇರೆ ಚಾಟಿಗೆ ಸೆಲೆಕ್ಟ್ ಆಗಿರಲ್ಲ. ಬೇಕಾದ್ರೆ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಬೇರೆ ಚಾಟಿಗೆ ಸೆಲೆಕ್ಟ್ ಆಗಿಲ್ಲ, ನೋಡಿದ್ರಾ? ಸೊ ಈ ಥರ ಆಯಿತಾ? ಸೊ ನೀವು ಒಬ್ಬೊಬ್ಬರಿಗೆ ಸಿಂಗಲ್ ಆಗಿ ನೀವು ಈ ಒಂದು ವಾಲ್ಪೇಪರ್ಗಳನ್ನ ನೀವು ಇಟ್ಕೋಬೋದು. ಸೊ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಮೂರನೇ ಫೀಚರ್ ಬಂದು ಡಿಸಪಿಯರಿಂಗ್ ಮೆಸೇಜ್. ನಿಮ್ಗೆ ಗೊತ್ತಿರೋದೆ. ಸೊ ವಾಟ್ಸಪ್ಪಲ್ಲಿ ಈಗ ಆಟೋಮೆಟಿಕಲಿ ನಿಮ್ಮ ಒಂದು ಮೆಸೇಜಸ್ಗಳ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ ಅಂತಂದರೆ ಇವಾಗ ನೀವು ಡಿಸಪಿಯರಿಂಗ್ ಮೆಸೇಜಸ್ನ ನೀವು ಆನ್ ಮಾಡಿಕೊಂಡ್ರೆ ಹೆಂಗೆ ಆನ್ ಮಾಡೋದು ಅಂತಾರೆ ಸಿಂಪಲ್, ನೀವು ವಾಟ್ಸಪ್ಪಲ್ಲಿ ಒಂದು ಪ್ರೊಫೈಲ್ನ ನೀವು ಯಾರೋ ಒಂದು ಚಾಟಲ್ಲಿ ನೀವು ಆನ್ ಮಾಡಬೇಕು ಅಂತಂದರೆ ಅವರೊಂದು ಪ್ರೊಫೈಲ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಡಿಸಪಿಯರಿಂಗ್ ಮೆಸೇಜ್ ಅಂತ ಇರುತ್ತೆ, ಅದನ್ನು ನೀವು ಆನ್ ಮಾಡಿಕೊಂಡ್ರೆ ಸಾಕು. ಸೊ ಆಟೋಮೆಟಿಕಲಿ ನೀವು ಎಷ್ಟು ದಿನಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಷ್ಟು ದಿನದಲ್ಲಿ ಅದು ಆಟೋಮೆಟಿಕಲಿ ಡಿಲೀಟ್ ಆಗ್ತಾ ಇರುತ್ತೆ. ಸೊ ಇದರಿಂದ ನಿಮ್ಮೊಂದು ಮೆಸೇಜು ಕೂಡ ಸೇಫ್ ಆಗಿರುತ್ತೆ. ಸೊ ಇದು ಮೂರನೇ ಫೀಚರ್ ವಾಟ್ಸಪ್ಪಲ್ಲಿ ಇರುವಂಥದ್ದು. ಇನ್ನು ನಾಲ್ಕನೇ ಫೀಚರ್, ವಾಟ್ಸಪ್ಪಲ್ಲಿ ನೀವು ಸರ್ಚ್ನ ಮಾಡ್ಬೋದು. ಇವಾಗ ನೀವು ಮುಂಚೆ ಎಲ್ಲ ನೀವು ಒಂದು ಫೋಟೋಸು ಡಾಕ್ಯುಮೆಂಟ್ಸ್ ಎಲ್ಲ ನೀವು ಹುಡುಕಬೇಕಾಗೋದು. ಸೊ ಇವಾಗ ಏನಿಲ್ಲ, ಸಿಂಪಲ್ ಮೇಲ್ಗಡೆ ಸರ್ಚ್ ಬಟನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಸೊ ಫೋಟೋಸ್ ಅಥವಾ ವೀಡಿಯೋಸ್ಗಳು ಅಥವಾ ನೀವು ಏನಾದರೂ ಒಂದು ಮೆಸೇಜ್ ಮಾಡಿದರೆ ಅದು ಜಸ್ಟ್ ಆ ಒಂದು ವರ್ಡ್ನ ಟೈಪ್ ಮಾಡಿದ್ರೆ ಆ ಒಂದು ಮೆಸೇಜ್ ನಿಮಗೆ ಸಿಕ್ಕೋಗುತ್ತೆ. ಇದು ವಾಟ್ಸಪ್ಪಲ್ಲಿ ಬಂದಿರುವಂಥ ನಾಲ್ಕನೇ ಫೀಚರ್. ಓಕೆ ಗೈಸ್, ವಾಟ್ಸಪ್ಪಲ್ಲಿ ಬಂದಿರುವಂಥ ಕೊನೆ ಫೀಚರ್, ಐದನೇ ಫೀಚರ್ ಯಾವುದಪ್ಪ ಅಂತಂದರೆ ಮ್ಯೂಟ್. ಸೊ ಮ್ಯೂಟ್ ಮೊದಲೇ ಇತ್ತು, ಆದರೆ ನಿಮಗೆ ಅಲ್ಲಿ ಒಂದು ಎಕ್ಸ್ಟ್ರಾ ಆಪ್ಷನ್ ಇರಲಿಲ್ಲ. ಏನು ಆಪ್ಷನ್ ಇರಲಿಲ್ಲ ಅಂತಂದರೆ, ಸೊ ನೀವು ಆಲ್ವೇಸ್ನ ನೀವು ಸೆಲೆಕ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಅಂತಂದರೆ ನೀವು ಒಂದು ವ್ಯಕ್ತಿನ ಅಥವಾ ಒಂದು ಗ್ರೂಪ್ನ ನೀವು ಜಸ್ಟ್ 8 hours 1 week ಈ ಥರ ನೀವು ಮ್ಯೂಟ್ ಮಾಡ್ಬೋದಿತ್ತು. ಇವಾಗ ಆಲ್ವೇಸ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಆಲ್ವೇಸ್ ಸೆಲೆಕ್ಟ್ ಮಾಡಿದ್ರೆ ಸೊ ನೀವು ಅವ್ರು ಯಾವಾಗಲೇ ಮೆಸೇಜ್ ಮಾಡೋರು ಕೂಡ ನಿಮಗೆ ನೋಟಿಫಿಕೇಶನ್ ಬರೋದೇ ಇಲ್ಲ ಲೈಫ್ ಲಾಂಗ್, ನೀವು ವಾಟ್ಸಪ್ ಯೂಸ್ ಮಾಡೋ ತನಕನೂ ಕೂಡ. ಸೊ ಇದು ವಾಟ್ಸಪ್ಪಲ್ಲಿ ಬಂದಿರುವಂಥ 5ನೇ ಫೀಚರ್. ಸೊ ಇದಿಷ್ಟು ವಾಟ್ಸಪ್ಪಲ್ಲಿ ಇರುವಂಥ 5 ಫೀಚರ್ಸ್ಗಳು. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ನಿಮಗೆ ಯಾವೊಂದು ಫೀಚರ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋನ ಎಲ್ಲ ಒಂದು ವಾಟ್ಸಪ್ ಯೂಸರ್ಸ್ಗೆ ಶೇರ್ನ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.